ರಾಘವೇಂದ್ರ ಕಲ್ಯಾಣ ಕರ್ನಾಟಕ ಪ್ರಜಾಶಾಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಇವತ್ತಿನ ದಿವಸ ಬಳ್ಳಾರಿ ಒಳಗೆ ಬಂದಿದೆ. ಬಳ್ಳಾರಿ ಒಳಗೆ ಏನ್ ವಿಶೇಷ ಅಂತಂದ್ರೆ ಮೇ 24ನೇ ತಾರೀಕಿನ ದಿವಸ 7 ಜಿಲ್ಲೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ 371J ಹೋರಾಟಗಾರರ ಸಮಾವೇಶ ಮತ್ತು ದುಂಡು ಬೀಜನ ಸಭೆ ಅಂತಾಯ್ತು. ಅಲ್ಲಿ ಒಂದು ಹೊಸ ಸಮಿತಿ ಅಸ್ತಿತ್ವಕ್ಕೆ ಬಂತು. ಆ ಸಮಿತಿಗೆ ಗೌರವಾಧ್ಯಕ್ಷರಾಗಿ ನಮ್ಮ ಪನ್ನರಾಜರು ಇದ್ದಾರೆ, ಮತ್ತೆ ಅಧ್ಯಕ್ಷರಾಗಿ ಚಾಮರ್ಸ್ ಮಾಲಿ ಪಾಟೀಲ್ ಇದ್ದಾರೆ, ಬಸವರಾಜ್ ಬಿ ಅವರು ಕಾರ್ಯದರ್ಶಿ, ಲೀಲಾ ಕೆ ಅವರು ಕಾರ್ಯದರ್ಶಿಯಾಗಿದ್ದಾರೆ. ಈ ಸಮಿತಿಯ ತೀರ್ಮಾನದಂತೆ ನಮ್ಮ ಈ ಪ್ರದೇಶದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಯ ರಚನೆ ಮಾಡಬೇಕು ಅನ್ನೋ ಹಿನ್ನೆಲೆ ಒಳಗೆ ನಾವು ಇವತ್ತಿನ ದಿವಸ ಬಳ್ಳಾರಿಗೆ ಬಂದಿದ್ದೇವೆ. ಇದಕ್ಕಿಂತ ಮುಂಚೆ ರಾಯಚೂರೊಳಗೆ ಜಿಲ್ಲಾ ಸಮಿತಿ ರಚನೆ ಆಗಿದೆ, ಕೊಪ್ಪಳದಲ್ಲಿ ಜಿಲ್ಲಾ ಸಮಿತಿ ರಚನೆ ಆಗಿದೆ, ಇವತ್ತು ಬಳ್ಳಾರಿ ಜಿಲ್ಲಾ ಸಮಿತಿ ರಚನೆ ಆಗಿದೆ. ಬಳ್ಳಾರಿ ಜಿಲ್ಲೆ ನನ್ನ ದೃಷ್ಟಿಯಲ್ಲಿ ಬಹಳ ಮಹತ್ವ ಆಕಾಂಕ್ಷಿ ಜಿಲ್ಲೆ. ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ವಿಶಿಷ್ಟವಾದವು, ಇಲ್ಲೇ ಇರ್ತಕ್ಕಂಥ ಸವಲತ್ತುಗಳು ವಿಶಿಷ್ಟವಾದಂತವು, ಇಲ್ಲಿರ್ತಕ್ಕಂಥ ಪೊಟೆನ್ಶಿಯಾಲಿಟಿ ಏನಿದೆ ಅದು ಬಹಳ ಅಗಾಧವಾದಂಥದ್ದು. ಈ ಹಿನ್ನೆಲೆ ಒಳಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಕೇಂದ್ರ ಸಮಿತಿಯಿಂದ ಈ ಹೊಸ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗೆ ನಾನು ಇವತ್ತಿನ ದಿವಸ ಅವರಿಗೆ ಅಭಿನಂದನೆ ಸೇರಿಸ್ತೇನೆ ಮಾಡ್ತಾ, ಬಳ್ಳಾರಿ ಜಿಲ್ಲೆಯ ಸಮಸ್ತ ಜನರಿಗೆ ಒಂದು ವಿನಂತಿ ಮಾಡ್ಕೋತೀನಿ. ನಿಮ್ಮ ಪ್ರದೇಶದಷ್ಟು ಸಮೃದ್ಧವಾದಂತಹ ಪ್ರದೇಶ ಬಹುಶಃ ಭಾರತದಲ್ಲಿ ಮತ್ತೊಂದಿಲ್ಲ. ಅರಣ್ಯ ಇರಬಹುದು, ಖನಿಜ ಸಂಪತ್ತು ಇರಬಹುದು, ನೀರಿನ ಅನುಕೂಲ ಇರಬಹುದು. ಆದ್ರೆ ದುರಂತ ಏನಂದ್ರೆ ಆ ಎಲ್ಲವನ್ನ ಸಮಗ್ರವಾಗಿ ಸಮಗ್ರ ಜನರಿಗೆ ಮುಟ್ಟುವಂತೆ ಅದರ ವಿಶೇಷವಾಗಿ ಆ ಕ್ರಿಯಾ ಯೋಜನೆಗಳು ಇಲ್ಲದೆ ಇರೋದ್ರಿಂದ ಇಲ್ಲಿ ಎಷ್ಟು ಸವಲತ್ತುಗಳಿದೆ, ಎಷ್ಟು ಅಗಾಧವಾದಂತಹ ಸಂಪತ್ತಿದೆ, ಜನ ಕೂಡ ಅಷ್ಟೇ ಸಂಕಷ್ಟದಲ್ಲಿದ್ದಾರೆ. ಅಕ್ರಮ ಗಣಿಗಾರಿಕೆಯಿಂದ ಈ ಭಾಗದಲ್ಲಿ ಅರಣ್ಯ ನಾಶ ಆಗಿದೆ, ಜನರ ಬದುಕು ನಾಶ ಆಗಿದೆ, ಅವರ ಜಾನುವಾರು, ಆರೋಗ್ಯ, ಶಿಕ್ಷಣ ಎಲ್ಲವೂ ಏನಪ್ಪಾ ಅಂದ್ರೆ ಈ ಗಣಿಗಾರಿಕೆ ಸಲುವಾಗಿ ಬಲಿ ಕೊಟ್ಟಂತೆ ಆಗಿದೆ. ಜಿಂದಾಲಿನ ಹಿಂಭಾಗದಲ್ಲಿ ಇರ್ತಕ್ಕಂಥ ಏನು ಪ್ರದೇಶ ಇದೆ, ಆ ಆರೋಗ್ಯ ಹದಗೆಡುವಂತ ಪೊಲ್ಯೂಷನ್ ನಿಂದ ಒಟ್ಟು ನರಕ ಸದೃಶ್ಯವಾದಂತಹ ಪರಿಸ್ಥಿತಿ ಇದೆ. ಎಲ್ಲ ಹೋಗ್ಲಿಕ್ಕೆ ನಮ್ಮ ಹೊಸ ಜಿಲ್ಲಾ ಸಮಿತಿ ಈ ಬಳ್ಳಾರಿ ಜಿಲ್ಲೆಯನ್ನ ಅತ್ಯಂತ ಸುಂದರ, ಸಮೃದ್ಧ, ಸದೃಢ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ನಮ್ಮ ಹೋರಾಟ ಸಮಿತಿ ಪ್ರಯತ್ನ ಮಾಡ್ತಿದೆ ಅಂತಕ್ಕಂಥ ಆಶಯವನ್ನ ಸಂಸ್ಥಾಪಕನಾಗಿ ನಾನು ಈ ಸಂದರ್ಭದಲ್ಲಿ ಆಶಯ ಮಾಡ್ತೇನೆ. ಜೊತೆಗೇನೆ ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿ ಅವರು ಇವತ್ತಿನ ದಿವಸ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಜಾಗನೂರು ಮಲ್ಲಿಕಾರ್ಜುನ್ ರೆಡ್ಡಿ ಅವರು ನಮ್ಮ ರಾಜ್ಯದೊಳಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಧೀರೋದಾತ್ತ ರೈತ ಹೋರಾಟಗಾರರು ಮಾತ್ರ ಅಲ್ಲ, ಸಾಮಾಜಿಕ ಹೋರಾಟಗಾರರು ಅವರು, ಅಕ್ರಮ ಗಣಿಗಾರಿಕೆ ಜೊತೆಗೆ ಧ್ವನಿಗೂಡಿಸಿದವರು ಹೌದು. ಅಂತ ಒಬ್ರು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಸಮಿತಿಗೆ ಅಧ್ಯಕ್ಷರಾಗಿರ್ತಕ್ಕಂಥದ್ದೇನಿದೆ, ಇದು ಈ ಸಮಿತಿಗೆ ಒಂದು ಬಹಳ ದೊಡ್ಡ ಬಲ ಬಂದಿದೆ. ಅಕ್ರಮ ಗಣಿಗಾರಿಕೆ ವಿರೋಧಿ ಹೋರಾಟದ ಹಿನ್ನೆಲೆ ಒಳಗೆ ನಮ್ಮ SR ಹಿರೇಮಠ ಅವರ ಪ್ರಯತ್ನ, ನಮ್ಮೆಲ್ಲರ ಹೋರಾಟ ಎಲ್ಲ ಕಾರಣದಿಂದ ಇವತ್ತ ಅವರಿಗೆ ಒಂದು ದಂಡ ಹಾಕಿ ಅವರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದು 40,000 ಕೋಟಿ ಇದೆ. ಆ 40,000 ಕೋಟಿಯಲ್ಲಿ 4 ಜಿಲ್ಲೆಗಳು ಪಾಲುದಾರರು: ತುಮಕೂರು, ಚಿತ್ರದುರ್ಗ, ಬಳ್ಳಾರಿ ಮತ್ತು ವಿಜಯನಗರ. ಬಹಳ ನಾವೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ. ಬಳ್ಳಾರಿ ಜಿಲ್ಲೆ ಜನ ಅಂದ್ರೆ ಮೇಜರ್ ಫಲಾನುಭವಿ ಜಿಲ್ಲೆ ಅಂದ್ರೆ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಅನಾಹುತಗಳಾಗಿದೆ, ಅತಿ ಹೆಚ್ಚು ಅರಣ್ಯ ನಾಶ ಆಗಿದೆ. ಹೀಗಾಗಿ ಆ ದುಡ್ಡಿನಲ್ಲಿ ದೊಡ್ಡ ಶೇರ್ ಏನಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಗಿದೆ. ಅದು ಸದುಪಯೋಗ ಆಗಬೇಕು. ತುಮಕೂರಿನಲ್ಲಿ ದುರುಪಯೋಗ ಆಗ್ತದೆ. PWD ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು, ಕಾಂಟ್ರಾಕ್ಟರ್ಗಳು ಅದನ್ನು ಲೂಟಿ ಮಾಡ್ತಾ ಇದ್ದಾರೆ. ಎಚ್ಚರಿಕೆಯಿಂದ ಆ ಜನರ ದುಡ್ಡು, ಪರಿಸರದ ದುಡ್ಡು, ಪರಿಸರ ಪುನಶ್ಚೇತನಕ್ಕೆ, ಜನರ ಬದುಕನ್ನು ಪುನರ್ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಆ ಕಟ್ಟಿಕೊಳ್ಳುವಂತಹ ಒಂದು ಹೋರಾಟ ಸಮಿತಿ ಈಗಾಗಲೇ ಇದೆ. ಅದರ ಜೊತೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಹೋರಾಟ ಸಮಿತಿ ಕೂಡ ಜಾಯಿನ್ ಆಗಿ ನಮ್ಮ ಬಳ್ಳಾರಿ ಜಿಲ್ಲೆಯನ್ನ ಪುನಃ ಎಲ್ಲರೂ ಕಣ್ಣೆತ್ತಿ ನೋಡುವಂತ, ಹೆಮ್ಮೆಯಿಂದ ಇದು ನಮ್ಮ ಜಿಲ್ಲೆ ಅಂತ ಹೇಳುವಂತ, ಇಲ್ಲಿಯ ಸಮಸ್ಯೆಗಳನ್ನ ವಿರುದ್ಧ ಹೋರಾಟ ಮಾಡಿ ಜಯಿಸಿದ್ವಿ ಅಂತಕ್ಕಂಥ ಮುಗುಳ್ನಗೆ ಸಮಾಧಾನ ನಮ್ಮ ಜಿಲ್ಲೆಯ ಸಮಸ್ತ ಹೋರಾಟಗಾರರಿಗೆ ಬರಲಿ ಅಂತ ಆಶಯ ಮಾಡಿ ನನ್ನ ಮಾತಿನ ದಿನ ಈ ಒಂದು ಸಭೆ ಮೂಲಕ ಬಳ್ಳಾರಿ ಜಿಲ್ಲಾ ಸಮಿತಿಯನ್ನು ಕೂಡ ರಚಿಸಲಾಗಿದೆ. ಚರಿತ್ರಾರ್ಹ ಹೋರಾಟ ಮಾಡಿದಂತ ಜಾಗನೂರು ಹೋರಾಟ ಸಮಿತಿಯ ಅಥವಾ ಜಾಗನೂರು ಹೋರಾಟ ಮುಖಂಡ್ರೆ ಅಂತ ಹೇಳುವಂತ ವಕೀಲರು ಆದಂತ ಜಾಗನೂರು ಮಲ್ಲಿಕಾರ್ಜುನ ರೆಡ್ಡಿ ಅವರು ಇವತ್ತಿನ ದಿನ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಅಥವಾ ನಮ್ಮೆಲ್ಲರ ಬೇಡಿಕೆ ಮೇರೆಗೆ
ಜಿಲ್ಲಾಧ್ಯಕ್ಷರಾಗೋದಕ್ಕೆ ಒಪ್ಕೊಂಡಿದ್ದಾರೆ. ಅದು ಸರ್ವಾನುಮತದಿಂದ ಮಾಡಿ ಒಪ್ಕೊಂಡಿರೋದು ಬಹಳ ಸಂತೋಷ ಆಗಿದೆ. ಅವರ ಮುಖಂಡತ್ವದಲ್ಲಿ ಇವತ್ತು ಜಿಲ್ಲಾ ಸಮಿತಿ ಕೂಡ ರಚನೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಹೋರಾಟ ಮಂಡಳಿ ಮೂಲಕ 171 ಅನುಷ್ಠಾನದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತುವ ಮತ್ತು ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ರೈತರ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ, ಮಹಿಳೆಯರ ಸಮಸ್ಯೆ, ಎಲ್ಲ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಂತ ಒಂದು ಕೆಲಸವನ್ನ ಈ ಸಮಿತಿ ಮಾಡ್ತದೆ ಅಂತ ಹೇಳ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ.